ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂದ್ರೆ, ಒಂದು ಪುಸ್ತಕ ಓದಿದ್ದೆ. ಪುಸ್ತಕದಲ್ಲಿ ಒಂದ್ ಸಾಲು ತುಂಬಾ ಚೆನ್ನಾಗಿತ್ತು. ಆ ಸಾಲು ಏನಪ್ಪಾ ಅಂತಂದ್ರೆ, ಬರ್ದೋರು ಕ್ಲಾರ್ಕ್ ಅನ್ನೋರು. ಭಯಾನಕವಾದಂತಹ ಸುಳ್ಳು ಅಂತಂದ್ರೆ ಕೇಳೋದಲ್ಲ ಅಥವಾ ಹೇಳೋದಲ್ಲ, ಒಂದು ಸುಳ್ಳಿನ ವಿಷಯದ ಮೇಲೆ ಜೀವನ ಸಾಗ್ಸೋದಿರ್ತದಲ್ಲ, ಅದು ತುಂಬಾ ಭಯಾನಕವಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಈ ಸಾಲಲ್ಲಿ ಎಷ್ಟು ಅರ್ಥ ಇದೆ ಅಂತಂದ್ರೆ, ಸುಳ್ಳನ್ನ ಹೇಳಿ ಕೆಲವೊಂದ್ ಸಂದರ್ಭದಲ್ಲಿ ಸುಳ್ಳು ಹೇಳೋದು ಅನಿವಾರ್ಯ ಆಗುತ್ತೆ. ಅದು ಪ್ರಾಬ್ಲಮ್ ಅಲ್ಲ. ಬಟ್ ಆ ಸುಳ್ಳಿನ ಮೇಲೇನೆ ಜೀವನ ಪೂರ್ತಿ ಸಾಗಿಸ್ತೀನಿ ಅಂತಾರಲ್ಲ, ಅದು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಭಯಾನಕವಾದಂತಹ ಸಂಗತಿಗಳನ್ನ ಆ ಸುಳ್ಳು ತಂದ್ಕೊಡುತ್ತೆ. ಹಾಗಾಗಿ ಸುಳ್ಳು ಹೇಳಿ ಕ್ಷಣಿಕದಲ್ಲಿ ಅಂದ್ರೆ ಕ್ಷಣ ಮಾತ್ರದಲ್ಲಿ ಮಾತ್ರ ಇರ್ಲಿ, ಅದನ್ನ ಜೀವನ ಪರ್ಯಂತ ತಗೊಂಡ್ ಹೋಗುವಂತ ಸುಳ್ಳನ್ನ ನೀವು ಎಲ್ಲೂ ಹೇಳಕ್ ಹೋಗ್ಬೇಡಿ. ಅಂಡ್ ಆ ಸುಳ್ಳನ್ನ ನಿಮ್ಮ ಬದುಕಲ್ಲಿ ಅಳವಡಿಸಕ್ಕೂ ಹೋಗ್ಬೇಡಿ ಅಂತ ಅವರು ನೀಟಾಗಿ ಸ್ಪಷ್ಟವಾಗಿ ಸಾಲಲ್ಲೇ ಹೇಳಿದ್ದಾರೆ. ಕೆಲವೊಂದ್ಸಲ ಅನ್ಸುತ್ತೆ, ನಾವು ಸುಳ್ಳು ಹೇಳೋರನ್ನ ನೋಡಿದ್ವಿ, ಕೆಲವೊಂದ್ಸಲ ನಾವು ಕೂಡ ಸುಳ್ಳು ಹೇಳ್ತೀವಿ. ಬಟ್ ಒಂದು ಸುಳ್ಳನ್ನ ವರ್ಷಗಳ ಕಾಲ, ತಿಂಗಳ ಕಾಲ ಅಥವಾ ಹಿಂಗೆ ತಗೊಂಡ್ ಹೋಗ್ತೀವಿ ಅಂತಂದ್ರೆ, ಮಧ್ಯದಲ್ಲಿ ಆ ಸುಳ್ಳಿಂದ ನಾವು ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಕೆಲವೊಂದ್ಸಲ ನಾವು ಕೂಡ ಎದುರ್ಸಿರ್ತೀವಿ ಅನ್ಸುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಸುಳ್ಳನ್ನ ಮುಂದಕ್ಕೆ ತಗೊಂಡ್ ಹೋಗ್ಬೇಡಿ. ಬೇಕಾದ್ರೆ ಸತ್ಯನ ತಗೊಂಡ್ ಹೋಗಿ. ಸತ್ಯ ಹೇಳುವಾಗ ಸಮಸ್ಯೆ ಬಂದ್ರು ಪರವಾಗಿಲ್ಲ, ಯಾಕಂತಂದ್ರೆ ಮುಂದೊಂದ್ ದಿನ ಅದು ನಮ್ಗೆ ಲಾಭ ಆಗುತ್ತೆ, ಅಂದ್ರೆ ಅದು ನಮ್ಗೆ ಒಳ್ಳೇದನ್ನೇ ಮಾಡುತ್ತೆ. ಬಟ್ ಸುಳ್ಳು ಹಂಗಲ್ಲ. ಹಾಗಾಗಿ ಸಾಧ್ಯ ಆದಷ್ಟು ಕೆಟ್ಟದ್ದನ್ನ ಇರ್ತದಲ್ಲ, ಅದನ್ನ ಮುಂದಕ್ಕೆ ತಗೊಂಡ್ ಹೋಗ್ಬೇಡಿ, ಅಲ್ಲಿಗೆ ಬಿಟ್ಬಿಡಿ. ಇವತ್ತು ಕೆಟ್ಟದ್ ಹೇಳಿದ್ರ ಅದು ಆ ದಿನನೇ ಮರ್ತ್ ಬಿಡಿ, ಅಥವಾ ಅಲ್ಲಿಗೆ ಸ್ಟಾಪ್ ಮಾಡಿ. ಒಳ್ಳೇದ್ ಯಾವ್ದಿರುತ್ತಲ್ಲ ಅದನ್ನ ಮುಂದಕ್ಕೆ ತಗೊಂಡ್ ಹೋಗಿ ಅಂತ ಹೇಳಿ ಈ ಪುಸ್ತಕದಲ್ಲಿ ನೀಟಾಗಿ ಸ್ಪಷ್ಟವಾಗಿ ಬರ್ದಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು. ಕೆಲವೊಂದ್ಸಲ ನಾವು ಟೆನ್ಷನ್ ಅಥವಾ ಏನೋ ಒಂಥರ ಇದ್ದಲ್ಲಿ ಪುಸ್ತಕ ಓದೋದ್ರಿಂದ ನಮ್ಗೆ ಒಂಥರ ಬೇರೆ ಏನಂತಾರೆ ಪಾಸಿಟಿವ್ ಮೈಂಡ್ ಬಂದ್ಬಿಡುತ್ತೆ. ನಾವು ಏನಾದ್ರು ಯಾರಿಗಾದ್ರೂ ಸುಳ್ಳು ಹೇಳುವಾಗ ಈ ಸಾಲ ಸಡನ್ ಆಗಿ ನೆನಪಿಗೆ ಬರುತ್ತೆ ಅನ್ಸುತ್ತೆ. ನನ್ಗಂತೂ ಬರುತ್ತೆ ಮುಂದೆ. ಹೀಗೆ ಪುಸ್ತಕ ಓದೋದ್ರಿಂದ ಒಂದಷ್ಟು ವಿಷಯಗಳು ನಮ್ಗೆ ತಿಳ್ಕೊತೀವಿ. ನಾವು ಎಲ್ಲಾದ್ರೂ ತಪ್ಪು ಮಾಡಕ್ ಹೋದಾಗ ಈ ಸಾಲುಗಳು ನಮ್ಗೆ ಎದುರಾಗ್ತವ. ಸಾಧ್ಯಷ್ಟು ಒಂದ್ ಮಟ್ಟಿಗೆ ನಾವು ಸುಳ್ಳು ಹೇಳೋದು ಅಥವಾ ತಪ್ಪು ಮಾಡೋದು ಅಥವಾ ಏನೋ ಒಂದು ಈ ಪುಸ್ತಕಗಳು ನಮ್ಗೆ ತಡಿತಾವ. ಹಾಗಾಗಿ ಪುಸ್ತಕವನ್ನ ಓದಿ. ಥ್ಯಾಂಕ್ ಯು.